ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದರೆ ಬುಧವಾರದ್ದು. ಇನ್ನಾವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಅನಿಕಾ ಬರ್ತಾ ಇದ್ದಾರಂತೆ, ಫೋನ್ ಮಾಡಿದ್ದೆ. ಟ್ರೈನಲ್ಲಿ ಬರ್ತಿದ್ದೀರಿ ಅಂತ ಹೇಳಿಬಿಟ್ಟು ಅಂದರು. ಸ್ವಲ್ಪ ಸೌಂಡ್ಸ್ ಬರ್ತಾ ಇದೆ, ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲೇ. ಕನ್ಸ್ಟ್ರಕ್ಷನ್ ಆಗ್ತಿದೆ ಪಕ್ಕದಲ್ಲೆಲ್ಲ ಬಿಲ್ಡಿಂಗು ಅಂತ ಹೇಳಿ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಅದನ್ನು ಇಗ್ನೋರ್ ಮಾಡಿಬಿಡಿ. ಒಳಗೆ ಕುತ್ಕೊಂಡು ರೂಮ್ ಡೋರ್ ಹಾಕ್ಕೊಂಡು ವಾಯ್ಸ್ ಓವರ್ ಕೊಡ್ತಿದ್ರು, ಆ ಸೌಂಡು ಬಂದುಬಿಡ್ತಾ ಇದೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಹೀಗೆ ಬಂದರೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಕಾಳೆಲ್ಲ ಕುಕ್ಕರಲ್ಲಿ ಇಟ್ಬಿಟ್ಟು 2 ವಿಸಿಲ್ಗೆ ಬರಲಿ ಅಂತ ಕುಕ್ಕರಲ್ಲಿ ಇಟ್ಟನ. ಕರೆಂಟ್ ಇಲ್ಲ, ಬೆಳಗ್ಗೆ 10 ಗಂಟೆಗೆ ಹೋಗಿರೋ ಕರೆಂಟ್ ಅಂತೆ. ಈಗ ಟೈಮ್ ಬಂದು 12:15, 1 ಗಂಟೆ ಆಗ್ತಿದೆ, ಕರೆಂಟೇ ಬರಲಿಲ್ಲ. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಇನ್ನು ಒರ್ಲಲ್ಲಿ ಮಸಾಲೆ ರುಬ್ಕೊಂಡು ಕುತ್ಕೊಂಡಿದ್ದೀನಿ ಅಂತಂದರೆ ತುಂಬ ಟೈಮ್ ಬೇಕಾಗುತ್ತೆ. ಫ್ರೀ ಇದ್ದಾಗ ಮಾಡೋ ಕೆಲಸಗಳು ಎಲ್ಲ ಬ್ಯುಸಿ ಅಂತಂದರೆ ಟೈಮ್ ಇಲ್ದಿರ ಇರೋವಾಗ ಮಾಡೋದಕ್ಕಾಗಲ್ವಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಜ್ಯೂಸ್ ಜಾರ್ ಇತ್ತು ಮನೆಯಲ್ಲಿ, ಅದರಲ್ಲಾದರೂ ಮಸಾಲೆ ಹಾಕೋಣ ಅಂತ ಹೇಳಿಬಿಟ್ಟು 1 ರೌಂಡ್ 2 ರೌಂಡ್ ತಿರುಗಿಸ್ದೆ. ಫುಲ್ ಸ್ಟಾಪ್ ಆಗೋಯ್ತು, ಅಂದರೆ ಮಿಕ್ಸಿನೇ ಸ್ಟಾಪ್ ಆಗೋಯ್ತು. ಕರೆಂಟ್ ಇದೆ UPS ಅಲ್ಲಿ, ಬಟ್ ಮಿಕ್ಸಿ ಸ್ಟಾಪ್ ಆಗೋಗ್ಬಿಡ್ತು. ಇನ್ನು ಇದು ರಿಪೇರಿಗೆ ಬಂತು ಅಂತ ಅಂದ್ಕೊಂಡ್ಬಿಟ್ಟು ಆ ಮಸಾಲೆ ಅರ್ಧಂಬರ್ಧಂ ಆಗಿತ್ತು. ಅಂತಂದರೆ ಅರ್ಧಂಬರ್ಧಂ ರುಬ್ಬಿದ್ದಿದ್ದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ. ಟೊಮೆಟೊನ, ಖಾರದ ಪುಡಿ, ಧನಿಯಾ ಪುಡಿ ಇವೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ಪೂನಲ್ಲೇ ಸ್ವಲ್ಪ ಕಲಿಸ್ಕೊಂಬಿಟ್ಟೆ, ಅಂದರೆ ತಿರುಗಿಸ್ಕೊಂಬಿಟ್ಟೆ. ಇನ್ನೇನು ಮಾಡೋದು, ಕರೆಂಟು ಇಲ್ವಲ್ಲ, ಅದನ್ನ ನಂಬ್ಕೊಂಡಿದ್ರೆ ಆಗೋದಿಲ್ಲ. ಆವತ್ತು ಸಂಜೆ 5:30, 6 ಗಂಟೆ ಮಧ್ಯದಲ್ಲಿ ಬಂದಿದೆ ಕರೆಂಟು. ಇನ್ನು ಇದನ್ನು ನಂಬ್ಕೊಂಡಿದ್ದರೆ ಸಾರು ಆಗ್ತಿರ್ಲಿಲ್ಲ ಅಂತ ಅಂದ್ಕೊಂಡು ಅರ್ಧಂಬರ್ಧಂ ರುಬ್ಬಿದ್ನಲ್ವ, ಅದಕ್ಕೆ ಸರಿ ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳಿ ಅಲಸಂದೆ ಕಾಳು ಮತ್ತು ಹೆಸರು ಕಾಳು, ಅದ್ರ ಜೊತೆಗೆ ನುಗ್ಗೆಕಾಯಿ ಹಾಕಿ ಮಸಾಲೆ ಇಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋದು. ಮುದ್ದೆಗೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಅದು ನುಗ್ಗೆಕಾಯಿ ಚೆನ್ನಾಗಿರಲಿಲ್ಲ. ಬಟ್ ಅಮ್ಮ ತಂದಿರೋದು, ಅದು ಹಾಕಂಗೂ ಇರಲಿಲ್ಲ, ಅಂದ್ಕೊಂಡಿರಲಿಲ್ಲ ನಾನು ಹಾಕಬೇಕು ಅಂತ. ಬಟ್ ಅದು ವೇಸ್ಟ್ ಆಗಿಬಿಟ್ರೆ ಇನ್ನು ಅಮ್ಮ ಫೀಲ್ ಹಾಕ್ತಾರೆ. ಲಾಸ್ಟ್ ಟೈಮ್ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಮ್ಮ ತೊಗೊಂಬಂದಿತ್ತು, ಅವಾಗ ಫ್ರೆಶ್ ಆಗಿತ್ತು. ಇನ್ನು ಅದನ್ನು ತೆಗೆದು ಸೈಡಿಗೆ ಬಿಸಾಕಿದ್ದೀನಿ ಅಂತಂದರೆ ಬಿಸಾಕ್ಬಿಟ್ಟು ಅಲ್ಲಿಂದ ಎತ್ಕೊಂಬಂದೆ ಅಂತ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಅದರಲ್ಲಿ 1-2 ಸೆಂಟ್ರಲ್ ಇರೋವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಆಲೂಗಡ್ಡೆನ ಹಾಕ್ಕೊಂಡಿದ್ದೆ. ಇನ್ನು ಆಲೂಗಡ್ಡೆ ಕಂಪಲ್ಸರಿ ಹಾಕ್ತೀನಿ ಮಸಾಲೆ ಸಾರಿಗೆ. ಇನ್ನು ಅದು ನುಗ್ಗೆಕಾಯಿ ಇತ್ತಲ್ವ, ಇನ್ನು ಅಮ್ಮ ಫೀಲ್ ಆಗ್ತಾರೆ ಅಂತ ಹಾಕಿದ್ದು. ಬಟ್ ನುಗ್ಗೆಕಾಯಿ ಚೆನ್ನಾಗಿರಲಿಲ್ಲ, ಇನ್ನು ಇರಲಿ ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟೆ ಅಮ್ಮಗೋಸ್ಕರ ಅಂತ. ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆನೂ ಕಟ್ ಮಾಡಿ ಹಾಕ್ಕೊಂಡು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟಿದ್ದೆ. ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಮಣ್ಣಿತ್ತು ಅಂತಂದರೆ ಕ್ಲೀನಾಗಿ ಕೆಳಗಡೆಗೆ ಕುತ್ಕೊಂಡ್ಬಿಡುತ್ತೆ ಮಣ್ಣೆಲ್ಲನೂ. ಹಾಗಾಗಿ ಈ ರೀತಿ ಮಾಡ್ಕೊತೀನಿ. ಇನ್ನು ಅದನ್ನು ತೆಗೆದು ಸಾರಿಗೆ ಒಗ್ಗರಣೆ ಹಾಕಿದ್ದೆ ನಾನು. ಮಸಾಲೆ ಎಲ್ಲ ಹಾಕಿದ್ದಾದಮೇಲೆ ಈ ತರಕಾರಿನೂ ಹಾಕ್ಕೊಂಡ್ಬಿಟ್ಟು 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ಗೆ ಇಟ್ಕೊಂಡಿದ್ದೀರಿ ಅಂತಲೇ ನಮಗೆ ಸಾರು ರೆಡಿ ಆಗೋಗುತ್ತೆ. ಸಾರಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀರಿ ಅಂತಂದರೆ ನಮಗೆ ಸಾರು ಸೂಪರಾಗಿ ರೆಡಿ ಆಗುತ್ತೆ. ಆದರೆ ಮಸಾಲೆ ನುಣ್ಣಗಾಗಿಲ್ಲ ಅನ್ನೋ ಒಂದು ಬೇಜಾರು ಅಷ್ಟೇ. ಮಸಾಲೆ ಚೆನ್ನಾಗಿ ನುಣ್ಣಗಾಗಿದ್ರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರೋದು. ಈಗ ಸ್ವಲ್ಪ ನೀರಾಗಿ ಆಗುತ್ತೆ. ಬಟ್ ಹೆಸ್ರು ಕಾಳು ಹಾಕಿರೋದ್ರಿಂದ ಏನು ಅಂದರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಸಾರು. ನಾಗ ಅಂದ್ಕೊಂಡು ಇನ್ನು ಇಟ್ಬಿಟ್ನ. ಇನ್ನು ಅಮ್ಮವ್ರು ಬರೋ ಟೈಮ್ ಬೇರೆ ಆಗಿದೆ, ಅದಕ್ಕೂ ಮುಂಚೆನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಿದ್ದು ಅಡುಗೆ. ಇನ್ನು ಇದು ಬಂದರೆ ಆಯಿಲ್ ಇತ್ತು ಮನೆಯಲ್ಲಿ, ಅಂದರೆ ಇನ್ನೂ ಏನು ತೊಗೊಂಬಂದಿಲ್ಲ ಗ್ರಾಸರೀಸ್ ಏನು ಮನೆಗೆ. ಬಟ್ 1 ಲೀಟ್ರ್ ಆಯಿಲ್ ಪ್ಯಾಕೆಟ್ ಇದ್ದರೆ ಅದನ್ನು ಈ ರೀತಿ ಕ್ಯಾನಲ್ಲಿ, ಅಂದರೆ ಆಯಿಲ್ ಕ್ಯಾನಲ್ಲಿ ಹಾಕ್ಬಿಡ್ತಾ ಇದ್ದೆ. ಇಲ್ಲಾಂದರೆ ಹಾಗೆ ಇಟ್ಬಿಡ್ತೀನಿ, ಎಣ್ಣೆ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಹೇಗೋ ತೊಳೆದು ಇಟ್ಟಿದ್ನಲ್ವ ಅದನ್ನು ಅಂತ, ಅದಕ್ಕೆ ಫಿಲ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇನ್ನು ಆ ಕೆಲಸನೂ ಮುಗೀತು ಅಂತಂದರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದಿದೆ, ಮತ್ತು ಮಾರ್ಕೆಟಿಗೆ ಬೇರೆ ಹೋಗೋದಿದೆ. ಅದೇನಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸ್ವಲ್ಪ ಪಾತ್ರೆಗಳು ಇದ್ದಾವೆ, ಅದೆಲ್ಲ ತೊಳೆದ್ಬಿಡ್ಬೇಕು. ಬೆಳಗ್ಗೆನೇ ತೊಳೆದಿದ್ದೆ. ಇನ್ನು ಈಗ ಅಡುಗೆ ಮಾಡಿದ್ದು ಪಾತ್ರೆ ಎಲ್ಲ ಬಿದ್ದಿತ್ತಲ್ಲ, ಇನ್ನು ಅದನ್ನು ತೊಳೆದು ಬಿಡೋಣ. ಹೇಳಿದ್ನಲ್ವ ಇನ್ನು ಹೊರಗಡೆ ಹೋಗಬೇಕು ಅಂತ ಹೇಳಿ. ಹೊರಗಡೆ ಹೋಗಿ ಬಂದಿದ್ದೀರಿ ಅಂತಂದರೆ ಟಯರ್ಡ್ ಆಗುತ್ತೆ, ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದಕ್ಕೂ ಮುಂಚೆನೇ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಬಿದ್ದಿರೋ ಪಾತ್ರೆಗಳನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ಅಂದರೆ ಅಡುಗೆ ಮನೆಯಲ್ಲಿ ಈ ಚಟ್ನಿ ಇವೆಲ್ಲ ಉಳಿದಿರುತ್ತಲ್ವ, ಅದನ್ನೆಲ್ಲ ಬೇರೆ ಚಿಕ್ಕ ಬೌಲುಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನು ತೊಳೆದು ಬಿಡೋಣ ಅಂತ ಹೇಳಿ ತೊಳೆಯೋದಕ್ಕಾಗ್ತಿದೆ. ಗ್ಯಾಸ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇನ್ನು ಅದನ್ನು ಒರೆಸ್ಕೊಬೇಕು. ಅದಕ್ಕೂ ಮುಂಚೆ 1 ಗ್ಲಾಸ್ ಟೀ ಮಾಡಿಕೊಂಡು ಕುಡಿದು ಬಿಡೋಣ ಅಂತ ಮಾಡ್ತಾ ಇದ್ನ. ಮತ್ತು ನೆನಪಾಯಿತು, ಅಮ್ಮಗೆ ಬಿಸಿನೀರು ಕುಡಿಯೋದು ಅಮ್ಮ. ಇನ್ನು ಅಮ್ಮಗೆ ನೀರು ಇಟ್ಬಿಡೋಣ, ಬರೋದ್ರೊಳಗಡೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಬೌಲ್ಗೆ ನೀರೆಲ್ಲ ಹಾಕ್ಕೊತಾ ಇದ್ದೆ. ಅವಾಗಿಂದನೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಮ್ಮಗೆ. ಎಲ್ಲೋದ್ರೂ ಸರಿ ಬಿಸಿನೀರೇ ಕುಡಿಯೋದು. ಅದು ಒಳ್ಳೆಯ ಅಭ್ಯಾಸನೇ ಅಂತ ಅಂದ್ಕೊತೀನಿ. ಯಾಕಂದರೆ ನಮಗೆ ಕೋಲ್ಡ್ ಏನೂ ಆಗಲ್ಲ, ನೀರು ಚೇಂಜ್ ಆದ್ರೂ ಕೋಲ್ಡ್ ಏನೂ ಆಗೋದಿಲ್ಲ. ಎಲ್ಲೇ ಹೋಗಿ ನೀರು ಕುಡಿದ್ರು ಅಮ್ಮಗೆ ಅಂದರೆ ಕೋಲ್ಡು, ಈ ನೆಗಡಿ, ಕೆಮ್ಮು ಇವೆಲ್ಲ
ಮಕ್ಕಳಿಗೆಲ್ಲ ಏನು ಬರೋದೇ ಇಲ್ಲ, ಯಾಕಂದರೆ ಎಲ್ಲೋದ್ರೂ ಬಿಸಿ ನೀರೇ ಕುಡಿತಾರೆ. ಬಟ್ ನಾವು ಎಲ್ಲೋದ್ರೂ ಸ್ವಲ್ಪ ನೀರು ಫಿಲ್ಟರ್ ನೀರಾದರೂ ಸ್ವಲ್ಪ ಚೇಂಜ್ ಆದರೆ ಒಂದು 3-4 ದಿನಕ್ಕೆಲ್ಲನೂ ಕೋಲ್ಡ್ ಬಂದುಬಿಡುತ್ತೆ ನಮಗೆ. ಬಟ್ ಅಮ್ಮಗೆ ಒಳ್ಳೆಯ ಅಭ್ಯಾಸ ಅಂತ ಅಂದ್ಕೊತೀನಿ. ನಾನು ಅಭ್ಯಾಸ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ, ಬಟ್ ನನಗಾಗಲಿಲ್ಲ. ನೀರು ದಾವ್ರನೇ ತೀರೋದಿಲ್ಲ ನನಗೆ. ಅದು ಕುಡ್ದಿದ್ದೀನಿ ಬಿಸಿ ನೀರು ಅಂತಂದರೆ, ನೀರು ಕುಡಿತಿದ್ದೀನಿ ಅನ್ನೋ ಫೀಲ್ ಸಮೇತ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಬೇಡ ಅಂತ ನಾನು ಸ್ಕಿಪ್ ಮಾಡಿಬಿಟ್ಟೆ ಅದನ್ನು. ಮತ್ತು ಮಾಮೂಲಿ ನಾನು ನೀರು ಕುಡಿಯೋದು. ಬಟ್ ಎಲ್ಲಾದರೂ ಹೋದರೆ ನಾನು ಬಿಸಿನೀರು ಕಂಪಲ್ಸರಿ ಕುಡಿತೀನಿ, ತಣ್ಣೀರು ಕುಡಿಯೋದಕ್ಕೆ ಹೋಗೋದಿಲ್ಲ. ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬಟ್ ನಮ್ಮ ಮೈದಲ್ಲಿ ಇದ್ದೆ ಅಂತಂದರೆ ನಾನು ತಣ್ಣೀರೇ ಕುಡಿಯೋದು. ಅದು ಈ ಬೇಸಿಗೆ ಕಾಲದಲ್ಲಂತೂ 2 ಲೀಟ್ರ್ ಹೇಳಿರೋ ಹತ್ರ 4 ಲೀಟ್ರ್ ಕುಡಿತಾ ಇದ್ದೀನಿ ಈ ನಡುವೆ. ಬಟ್ ಒಳ್ಳೆಯದೇ, ಹೆಲ್ದಿ ಆಗಿರೋದ್ರಿಂದ ಕುಡಿತಾ ಇರ್ತೀನಿ. ಅದನ್ನು ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ನೀರು ಕುಡಿಬೇಕು ಅಂತ ಅನ್ನಿಸ್ತಾವಾಗ ಒಂದು ಚಂಬು ತುಂಬ ಕುಡಿದು ಬಿಡ್ತಾ ಇದ್ದೀನಿ. ಇನ್ನು ಹೇಳಿದ್ನಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿ, ಇದೇ ಕಾರಣಕ್ಕಾಗಿಯೇ ನಮ್ಮ ಅತ್ತಿಗೆ ಅಮ್ಮ ಅವರು ಯಾವಾಗೂ ನನಗೆ ಬಳೆ ಹಾಕಿಸ್ತಾರೆ. ಜಾತ್ರೆಗೂ ಅವರೇ ಬಳೆ ಹಾಕ್ಸೋದು. ಇನ್ನು ನಮ್ಮ ಅತ್ತಿಗೆ ಫೋನ್ಪೇ ಮಾಡ್ತೀನಿ ಕಾಸು, ಹೋಗಿ ನಾನು ಬರೋದಕ್ಕಾಗೋದಿಲ್ಲ, ನಾನು ಭಾನುವಾರ ಬರ್ತೀನಿ ಅಂತಂದರು. ಪಾಪ ಕೆಲಸಕ್ಕೆ ಹೋಗ್ತಾರಲ್ವ, ಹಾಗಾಗಿ ಇನ್ನು ಬಂದೆ. 3 ಡಜನ್ ಹಾಕ್ಕೊಳ್ಳೋಣ, ಒಂದೂವರೆ ಅಂತ ಅಂದ್ಕೊಂಡು ಬಂದಿದ್ದು. ಲಾಸ್ಟ್ಗೆ ನನಗೆ ಯಾಕೋ 2 ಡಜನ್ ಹಾಕ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಕೈಗೆ 2 ಡಜನು, ಆ ಕೈಗೆ 2 ಡಜನ್ ಹಾಕ್ಕೊಂಡ್ಬಿಟ್ಟೆ. ನಮ್ಮೂರಲ್ಲಿ ಜಾತ್ರೆ ಅಂದರೆ ಇದೊಂಥರ ಸ್ಪೆಷಲ್ ನಮಗೆ. ಅಂತಂದರೆ ನಮ್ಮ ಮನೆಗಳ ಕಡೆನೂ ಬರ್ತಾರೆ ಬಳೆಗಳು ಹಾಕೋರು. ಸುಮಾರು ಜನ ಮನೆಗಳ ಹತ್ರ ಬಳೆಗಳು ಹಾಕ್ಕೊತಾರೆ. ಬಟ್ ನಾನು ಬಂದು ಇಲ್ಲಿ ದೇವಸ್ಥಾನದ ಹತ್ರ ನನಗೆ ಯಾವಾಗೂ ಇಲ್ಲ ಹಾಕ್ಕೊಂಡೆ ಅಭ್ಯಾಸ. ಮಾಲೂರಿಗೆ ಬಂದವಾಗಿಂದನೂ ಸ್ಟಾರ್ಟಿಂಗಲ್ಲಿ ಮನೆ ಹತ್ರ ಹಾಕ್ಕೊತಿದ್ದೆ. ಆಮೇಲೆ ನನಗೆ ಯಾಕೋ ಇಲ್ಲಿ ದೇವಸ್ಥಾನದ ಹತ್ರ ಬಳೆ ಹಾಕ್ಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಭ್ಯಾಸ ಆಗೋಗ್ಬಿಡ್ತು. ಇನ್ನು ನಾನು ಹಾಕ್ಕೊಂಡ್ಬಿಡ್ತಿದ್ದೆ. ಬಟ್ ಫಸ್ಟು ನಾನೇ ಹಾಕ್ಕೊತಾ ಇದ್ದಿದ್ದು. ಆಮೇಲೆ ನಮ್ಮಮ್ಮ ಅವರು ಹಾಕ್ಸೋದು ಸ್ಟಾರ್ಟ್ ಮಾಡಿದ್ರು. ಆವಾಗಿಂದನೂ ನಮ್ಮಮ್ಮ, ಇಲ್ಲಾಂತಂದರೆ ನಮ್ಮ ಅತ್ತಿಗೆ, ಯಾರೋ ಒಬ್ಬರು ಕಂಪಲ್ಸರಿ ಬಳೆಗಳು ಹಾಕ್ಸ್ತಾರೆ. ಇನ್ನು ಅದೇ ಹಾಕ್ಕೊಳ್ಳೋಣ ಅಂತ ಹೇಳಿ ಬಂದ. ಸೈಡ್ ಬಳೆ ಬಂದು ಯಾವಾಗೂ ಡೈಲಿ ವೇರ್ಗೆ ಯೂಸ್ ಮಾಡ್ತಿದ್ನಲ್ವ, ಅದೇ ಇತ್ತು. ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಈ ಬಳೆದಲ್ಲಿ ಆ ಬಳೆ ಕಾಣ್ತಾನೆ ಇರಲಿಲ್ಲ. ಹಾಗಾಗಿ ಪಕ್ಕದಲ್ಲೇ ಸ್ಟೋರ್ ಒಬ್ಬರು ನಮ್ಗೆ ಗೊತ್ತಿರೋವ್ರದ್ದೇ ಇತ್ತು. ಅಲ್ಲಿ ಹೋಗಿ ಸೈಡ್ ಬಳೆ ತೊಗೊಂಬಂದು ಆಮೇಲೆ ಬಳೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ನನಗೇನು ಅಂತಂದರೆ ಸೈಡ್ ಬಳೆ ಇದ್ದು ಈ ಥರ ಬಳೆ ಹಾಕ್ಕೊಂಡ್ರೇ ನನಗೆ ತುಂಬ ಚೆನ್ನಾಗಿ ಕಾಣೋದು, ಇಷ್ಟ ಆಗೋದು. ಹಾಗೆ ಹಾಕಿದ್ದೀರಿ ಬಳೆ, ಸೈಡ್ ಬಳೆ ಇಳ್ದಿರಾ ಅಂತಂದರೆ ನನಗೆ ಯಾಕೋ ಇಷ್ಟ ಆಗೋದಿಲ್ಲ. ಹಾಗಾಗಿ ಸೈಡ್ ಬಳೆ ಹಾಕ್ಕೊಂಡೇ ಈ ರೀತಿ ನಾನು ಹಾಕ್ಕೊಳ್ಳೋದು. ನಿಮಗೆಲ್ಲ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ಯಾಕಂದರೆ ತಿಳ್ಕೊಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮತ್ತು ದೇವ್ರ ದರ್ಶನಕ್ಕೆ ಅಂತ ಬಂದ್ರಿ ಬಳೆ ಹಾಕ್ಕೊಂಡು. ನೋಡಿ, ನಮ್ಮೂರಲ್ಲಿ ಜಾತ್ರೆ ಯಾವಾಗೂ ಅಲಂಕಾರ ಇರುತ್ತೆ. ಬಟ್ ಜಾತ್ರೆ ಆಗೋವರೆಗೂ ವಿಶೇಷವಾಗಿ ಅಲಂಕಾರಗಳು ಮಾಡ್ತಿರ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಗೆ ಮನೆಗೆ ಬಂದ ತಕ್ಷಣ ಇನ್ನು ಕೆಲಸಗಳಿರುತ್ತಲ್ವ, ಕೆಲಸ ಸ್ಟಾರ್ಟ್ ಆಯಿತು. ನನ್ನ ಕೈಗೆ ಬಳೆ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇನ್ನು ಅಲ್ಲಿಂದ ಒಂದು ಸ್ವಲ್ಪ ಬರಬೇಕಾದ್ರೆ ಮನೆಗೇನಾದರೂ ಬೇಕಾಗಿರೋದು ಅಂತಂದರೆ ಇಲ್ದಿರ ಇರೋದು ನೆನಪಾಗಿರೋದನ್ನ ತೊಗೊಂಬಂದಿದ್ದೆ. ಅಮ್ಮ ಪೇಸ್ಟಲ್ಲಿ ಬ್ರಷ್ ಮಾಡೋದಿಲ್ಲ, ಯಾಕಂದರೆ ಅಮ್ಮಗೆ ಕೋಲ್ಗೇಟ್ ಪೌಡ್ರೇ ಇರಬೇಕು. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ನಾವು ಯೂಸ್ ಮಾಡೋದು, ಅಮ್ಮಗೆ ಪೌಡ್ರೇ ಇರಬೇಕು. ಹಾಗಾಗಿ ಅಮ್ಮಗೆ ಕೋಲ್ಗೇಟ್ ಪೌಡ್ರನ್ನು ತಗೊಂಡು ಹಾಗೆ ಒಂದು ಜ್ಯೂಸ್ಕಾಯಿ, ನಾನಾದರೆ ಜ್ಯೂಸ್ಕಾಯಿ ಅಂತಲೇ ಅಂತೀನಿ, ಅದಕ್ಕೆ ಬೇರೆ ಏನೋ ಹೆಸರಿದೆ. ಬಟ್ ಅದು ನನಗೀಗ ಸದ್ಯಕ್ಕೆ ನೆನಪಾಗ್ತಿಲ್ಲ. ಹಾಗಾಗಿ ಅದ್ರ ಹೆಸ್ರೇನು ಹೇಳಕ್ಕೆ ಹೋಗ್ತಿಲ್ಲ. ಜ್ಯೂಸ್ಕಾಯಿ ಅಂತೀರಿ. ಆ ಜ್ಯೂಸ್ಕಾಯಿನ ಒಂದು ತಗೊಂಡು ಬಂದ್ರಿ. ಮತ್ತು ಹಾಗೆ 3 ರೋಸಸ್ ಆಗೋಗಿತ್ತು ಅಂತ 3 ರೋಸಸ್ನು ತೊಗೊಂಬಂದ್ರಿ. 3 ರೋಸಸ್ಸು ಕಾಫಿ ಪುಡಿ ಅಂತೂ ಕಂಪಲ್ಸರಿ ಮನೆಯಲ್ಲೇ ಇರಬೇಕು. ಅಮ್ಮ ಬಂದಿರೋದಕ್ಕೆ ಇನ್ನು ಸ್ವಲ್ಪ ಟೀ ಜಾಸ್ತಿ ಇರುತ್ತೆ. ಅಂದರೆ 1 ಟೈಮ್ ಕುಡಿಯೋ ಹತ್ರ 2 ಟೈಮ್ ಕಂಪಲ್ಸರಿ ಮಾಡ್ತೀನಲ್ವ. ಹಾಗಾಗಿ 3 ರೋಸಸ್ಸು ತೊಗೊಂಬಂದ್ಬಿಟ್ಟೆ. ಈಗ ಸಂಜೆಗೆ ಹೋಗ್ತೀರಿ ಮನೆಗೆ ರೇಷನ್ಸ್ ತರೋದಕ್ಕೆ. ಬಟ್ ಇರಲಿ, ಇವಾಗಾದರೂ ಕುಡಿಯೋದಕ್ಕೆ ಬೇಕಲ್ವ. ಈ 10 ರೂಪಾಯಿ ಪ್ಯಾಕೆಟ್ ಅಂತೂ ಚೆನ್ನಾಗೇ ಇರ್ತಾಯಿಲ್ಲ. ಒಂಥರ ಫ್ಲೇವರ್ ಬರ್ತಿದೆಯಾ, ಅದರಿಂದ ಏನು ಮಾಡಿದೆ, ಇನ್ನು 3 ರೋಸಸ್ ಸ್ವಲ್ಪ ದೊಡ್ಡದೇ ತೊಗೊಂಬಂದ್ಬಿಟ್ಟೆ. ಇನ್ನು ಮನೆಗೆ ಬೇಕಲ್ಲ ಅಂತ ಹೇಳಿ ಈಗ ಬಂದು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಕ್ಕೆ ಇಟ್ಕೊಂಡೆ. ಅಮ್ಮ ಬಂದು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ. ನಾನು ಬಂದು ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜು ಹಾಕ್ತಾನೇ ಇದೆ ಮನೆ, ಯಾಕಂತಲೇ ಗೊತ್ತಾಗ್ತಾ ಇಲ್ಲ. ಟೋನಿ ಬ್ರೂನೋ ಅರ್ಧ ಗಲೀಜು ಮಾಡಿದ್ರೆ, ನನ್ನ ಮಕ್ಕಳಿಬ್ಬರು ಇನ್ನೂ ಅರ್ಧ ಗಲೀಜು ಮಾಡಿರ್ತಾರೆ. ಏನಾದರೂ ಮಾತಾಡಿದ್ರೆ, ಅಮ್ಮ ಓದ್ಕೊತಾ ಇದ್ದೀರಿ, ಓದೋ ಬುಕ್ಕು ಎತ್ಕೊಳ್ಳೋಕೆ ಹೋದೆ, ಅದೊಂದು ಸ್ವಲ್ಪ ಅಲ್ಲಿ ಮೆಸ್ಸಿ ಆಗೋಗ್ಬಿಡ್ತು, ಆಮೇಲೆ ನಾನು ಕ್ಲೀನ್ ಮಾಡ್ತೀನಿ ಅಂತಾರೆ. ಬಟ್ ಅಲ್ಲಿ ನೋಡಿದ್ರೆ ಅವರು ಕ್ಲೀನೇ ಮಾಡೋದಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾರ, ಆ ಟವಲ್ಸ್ ತೆಗಿತಾರೆ ಕೈ ಒರೆಸ್ಕೊಳ್ಳೋದಕ್ಕೆ, ಅದನ್ನು ಟೇಬಲ್ ಮೇಲೆ ಹಾಕಿರ್ತಾರೆ. ಚೇರ್ಗಳಿಗೆಲ್ಲ ಹಾಕೋದು ಟೇಬಲ್ ಮೇಲೆ ಹಾಕಿರ್ತಾರೆ. ಏನಾದರೂ ಹೇಳಿದ್ರೆ ಇನ್ನು ಟೈಮ್ ಇಲ್ಲ ನಮಗೆ, ನಾವು ಓದ್ಕೊಳ್ಳೋಕೆ ಹೋಗ್ತಿದ್ದೀರಿ ಅಂತ ಆ ಒಂದು ರೀಸನ್ ಇಟ್ಕೊಂಡ್ಬಿಡ್ತಾರೆ ಈ ಮಕ್ಕಳು. ಇನ್ನು ಸರಿ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿರ್ತೀನ. ನಾನು ನೋಡ್ದಿರ ಇದ್ದಾಗ ಗಲೀಜು ಮಾಡಿದ್ರೆ ಒಂದು ಹೋಯ್ತು, ನಾನು ನೋಡೋವಾಗ ಮಾಡಿದ್ರು ಅಂತಂದರೆ ನನ್ನ ಕೈಯಲ್ಲಿ ಅವರು ಉಗಿಸ್ಕೊಳ್ಳೋದೆ. ಇನ್ನು ಇದೆಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೆ. ಒಂದು ಕಡೆಯಿಂದ ಮಾಡ್ಕೊಂಬಂದುಬಿಡೋಣ, ಮನೆ ಕ್ಲೀನ್ ಮಾಡಿದ್ದೀರಿ ಅಂತಂದರೆ ನೋಡೋದಕ್ಕೂ ಸ್ವಲ್ಪ ನೀಟಾಗಿರುತ್ತೆ, ನಾವು ಒಂದು ಸ್ವಲ್ಪ ಸಮಾಧಾನವಾಗಿ ಕುತ್ಕೋಬೋದು ಅಂತ ಹೇಳ್ಬಿಟ್ಟು. ಅಮ್ಮವ್ರದ್ದು ಅನಿಕದು ಚಪ್ಪಲಿ ಎಲ್ಲ ಹೊರಗಡೆ ಇತ್ತು, ಅದನ್ನ ತೊಗೊಂಬಂದು ಇಲ್ಲಿ ಒಳಗೆ ಇಟ್ಬಿಟ್ಟು ಸ್ಟ್ಯಾಂಡಲ್ಲಿ ಅದ್ರ ಮೇಲೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನು ಸೋಫಾ ಎಲ್ಲ ಕ್ಲೀನ್ ಮಾಡಬೇಕು. ಅದು ಏನು ಮಾಡ್ತಿದ್ದೀನೋ ಗೊತ್ತಾಗ್ತಾ
ಇಲ್ಲ. ಇಲ್ಲಿರೋದು ಹಲ್ಲು ತೆಗಿತೀನಿ ಮತ್ತು ಅಲ್ಲಿ ಎತ್ಕೊಂಡೋಗಿ ಹಾಕ್ತಿದ್ದೀನಿ, ಅಲ್ಲಿರೋದು ಇನ್ನೊಂದು ಹತ್ರ ಕ್ಲೀನ್ ಮಾಡೋವಾಗ ಅಲ್ಲಿ ತೊಗೊಂಡೋಗಿ ಹಾಕ್ತಿದ್ದೀನಿ. ಏನು ಮಾಡ್ತಿದ್ದೀನಿ ಅನ್ನೋದೇ ನೆನಪಾಗ್ತಾ ಇಲ್ಲ ನನಗೆ. ತಲೆ ಓಡಿಸೋದಕ್ಕೆ ಆಗ್ತಾ ಇಲ್ಲ, ಕೆಲಸನೂ ಮಾಡೋದಕ್ಕೆ ಆಗ್ತಿಲ್ಲ. ಫಾಸ್ಟಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಆದೆ, ಯಾಕೆ ಈಗ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಒಂದೊಂದು ದಿನ ಹಾಗೆ ಏನೇನೋ ತಲೆಯಲ್ಲಿ ತುಂಬಿಸ್ಕೊಂಡು ಇರ್ತೀರಿ. ಆ ಯೋಚನೆಗಳಿಂದ ಯಾವ ಕೆಲಸ ಮಾಡ್ತಿದ್ದೀರಿ, ಮಾಡೋ ಕೆಲಸದ ಮೇಲೇ ಗಮನ ಇರೋದಿಲ್ಲ ನಮಗೆ. ಬಟ್ ಕೆಲಸ ಮಾಡಬೇಕು, ಮಾಡ್ತಾ ಇರ್ತೀರಿ. ಆ ರೀತಿ ಇರುತ್ತೆ ನನಗೆ ಒಂದೊಂದು ದಿನ ಮಾತ್ರ. ಇನ್ನು ಒಂದು ಕ್ಯಾಪ್ ಇತ್ತು ನನ್ನ ಮಗದು, ಆ ಕ್ಯಾಪನ್ನು ತೊಗೊಂಡೋಗಿ ಅಲ್ಲಿ ಹಾಕಿದೆ. ಅದನ್ನು ತೊಗೊಬಂದು ಇಲ್ಲಿ ಇಟ್ಬಿಟ್ಟು ನಮ್ಮ ಮನಿಕಾ ವೀಡಿಯೋ ಮಾಡ್ತಿರೋದು. ವೀಡಿಯೋ ನಾನು ಕೆಲಸ ಮಾಡೋದನ್ನು ಮಾಡಮ್ಮ ಅಂತಂದರೆ ನನ್ನ ಹಿಂದೆನೇ ತಿರುಗ್ತಾ ಇದ್ಲು ಅವಳು. ಅದನ್ನೇ ಹೇಳ್ತಿದ್ದೆ, ನಾನು ಕಾಣಿಸೋದು ಬೇಕಾಗಿಲ್ಲ, ನಾನು ಮಾಡೋ ಕೆಲಸನ ಮಾತ್ರ ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ಆಮೇಲೆ ಮಾಡ್ತಿದ್ದಾಳೆ. ಅವಳು ಏನು ಮಾಡ್ತಿದ್ದಾಳೆ ಅಂತಂದರೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಹಿಂದೆ ಶೂಟ್ ಮಾಡ್ಕೊಂಬರ್ತಿದ್ದಾಳೆ ಮತ್ತು ಟಿ ವಿ ನೋಡ್ತಾ ಇದ್ದಾಳೆ. ಟಿ ವಿಯಲ್ಲಿ ಏನೋ ಹಾಕ್ಕೊಂಡಿದ್ದಾಳೆ ಅವಳು, ಟಿ ವಿ ನೋಡ್ತಿದ್ದಾಳೆ. ಮತ್ತು ಯಾಕೋ ಬೇಜಾರಂತ ಅನ್ನಿಸ್ತು. ಸರಿ ಕೊಡು, ನಾನು ಮಾಡ್ಕೊತೀನಿ ಅಂತಂದರೆ ಅವಳಿಗಿಷ್ಟ ಮಾಡಬೇಕು, ನಾನು ಮಾಡ್ತೀನತ್ತೆ ಅಂತಂತಾಳೆ. ಹಾಗಾಗಿಬಿಟ್ಟು ಈ ರೀತಿ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ಇನ್ನು ಸೋಫಾ ಮೇಲೆಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೆ. ಬೇರೆ ಕವರ್ಸ್ ಇದೆ, ನಾನು ಅದನ್ನು ಹಾಕಿದ್ರು ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ. ಅದನ್ನು ಕಿತ್ತೆ ಬಿಸಾಕ್ಬಿಟ್ಟು ಮತ್ತೆ ತೊಗೊಬಂದು ಇದನ್ನೇ ಹಾಕ್ತಾಳೆ. ಅದಕ್ಕೆ ಇದನ್ನೇ ವಾಶ್ ಮಾಡೋದು 2 ದಿನಕ್ಕೆ, ಮತ್ತು ಇದನ್ನೇ ಹಾಕೋದು, ಆ ರೀತಿ ಆಗೋಗಿದೆ. ಇನ್ನೆರಡು ಕವರು ಸುಮ್ಮನೆ ವೇಸ್ಟಾಗಿ ಬಿದ್ದಿದೆ ಒಂದು ಸೈಡಲ್ಲಿ. ಇನ್ನು ಹಾಕಿದ್ರು ಹೇಳಿದ್ನಲ್ವ, ಅವಳು ಕೋಪ ಮಾಡ್ಕೊತಾಳೆ. ಸರಿ, ಇದೇ ಥರದ್ದೇ ಇನ್ನೊಂದು ಸೆಟ್ ತಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಈ ಸಲ ಮನೆ ಹತ್ರ ಬಂತು ಅಂತಂದರೆ ತೊಗೊಂಬಿಡ್ಬೇಕು. ಬಟ್ ನನಗೆ ಯಾಕೋ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕೋ ಡಲ್ ಕಾಣ್ತಿದೆ. ಸೋಫಾನು ಅದೇ ಕಲರ್ ಇದೆ, ಈ ಕವರ್ಸು ಅದೇ ಕಲರ್ ಬರ್ತಿದೆಯಾ, ಬೇರೆದು ಹಾಕಿದ್ರೆ ಆಪೋಸಿಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಫೀಲು. ಬಟ್ ಅವಳಿಗೆ ಇಷ್ಟ ಆಗೋದಿಲ್ಲ. ಇನ್ನು ಮನೆ ಕಸ ಗುಡಿಸ್ಬಿಡೋಣ ಅಂತ ಹೇಳಿ ಹೇಗೋ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನಮ್ಮ ಮನಿಕಾ ಹತ್ರ ಮಾತಾಡಿಕೊಂಡು ಈ ರೀತಿ ಯಾರಾದರೂ ನನ್ನ ಜೊತೆಗಿದ್ರು ಅವ್ರು ಏನು ಕೆಲಸ ಮಾಡೋದು ಬೇಡ, ನನ್ನ ಜೊತೆಗೆ ಮಾತಾಡ್ಕೊಂಡಿದ್ರು ಅಂತಂದರೆ ನಾನು ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತೀನಿ. ಯಾರಾದರೂ ಇಲ್ಲ ಅಂತಂದರೆ ಟಿ ವಿಯಲ್ಲಿ ಸಾಂಗ್ಸ್ ಇಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಬಟ್ ಯಾರಾದರೂ ಇದ್ದರು ಅಂತಂದರೆ ಇನ್ನೂ ಖುಷಿ ನನಗೆ. ಅಮ್ಮನೋ ಅನಿಕಾನೋ ಇಲ್ಲ ನನ್ನ ಮಗಳಿದ್ರೂ ಸರಿ, ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಕೂದಲು ನೋಡಿ ನಮ್ಮ ಟೋನಿಗೆ ಜಾಸ್ತಿ ಉದುರ್ತಿದೆ. ಖಾರನೂ ಅಷ್ಟೊಂದು ತಿನ್ನಿಸ್ತಾ ಇಲ್ಲ, ಖಾರ ತಿನ್ನಿಸೋದ್ರಿಂದ ಅವ್ರಿಗೆ ಕೂದಲು ಜಾಸ್ತಿ ಉದುರುತ್ತೆ ಅಂತ ಕೇಳ್ಪಟ್ಟೆ. ಬಟ್ ಖಾರನೂ ತಿನ್ನಿಸ್ತಾ ಇಲ್ಲ, ಮೊಸರನ್ನೇ ತಿನ್ನಿಸ್ತಾ ಇದ್ದೀನಿ. ಆದರೂ ಸರಿ ಅವನಿಗೆ ಕೂದಲು ಉದುರ್ತಿದೆ. ಈ ಸಲ ಹೋದರೆ ಡಾಕ್ಟ್ರ್ ಹತ್ರ ಇದ್ರೂ ಅದಕ್ಕೆ ಸೊಲ್ಯೂಷನ್ ಇದೆಯಾ ಕೇಳ್ಕೊಂಡು ಬರಬೇಕು. ಅಂದರೆ ಏನಾದರೂ ಶಾಂಪೂ ಇಲ್ಲಾಂತಂದರೆ ಸಿರಪ್ ಏನಾದರೂ ಕೊಡ್ತಾರೇನೋ ತೊಗೊಂಬರ್ಬೇಕು. ಬ್ರೂನೋಗೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗ್ತೀರಿ 1 ಇಯರ್ದು, ಅಂದರೆ ವ್ಯಾಕ್ಸಿನ್ ಹಾಕ್ಸ್ತೀರಲ್ವ, ಆವಾಗ ಕೇಳ್ಕೊಂಬರ್ಬೇಕು. ಇನ್ನು ನಮ್ಮ ಟೋನಿ ಅಂತೂ ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ. ವ್ಯಾಕ್ಸ್ ಹಾಕ್ಸಿರೋದು ಅಷ್ಟೇ ಅವನಿಗೆ, ಅದು ಬಿಟ್ಟರೆ ಮತ್ತೆ ಅವನ ಹಾಸ್ಪಿಟ್ಲಿಗಂತೂ ಬರೋದೇ ಇಲ್ಲ. ಅವ್ನಿಗೆ ಹುಷಾರಿಲ್ದಿರ ಆಯಿತು ಅಂತಂದರೆ ನಾವೇ ಹೋಗಿ ಡಾಕ್ಟ್ರನ್ನ ಕೇಳಿ ಸಿರಪ್ ಏನಾದರೂ ತೊಗೊಂಬರೋದು, ಟ್ಯಾಬ್ಲೆಟ್ಸು ಸಿರಫು ತೊಗೊಂಬರೋದು. ಸಿರಫ್ ಅಂತೂ ಹಾಕೋಕ್ಕಾಗಲ್ಲ ಅವನಿಗೆ. ಟ್ಯಾಬ್ಲೆಟ್ಸ್ ಆದರೂ ನಾನು ಸ್ವಲ್ಪ ಮುದ್ದೆ ಮಾಡಿ ಮುದ್ದೆದಲ್ಲಿ ಹಿಟ್ಟು ಕೊಟ್ಬಿಡ್ತೀನಿ ಅವನಿಗೆ ಗೊತ್ತಿಲ್ದಿರ. ಏನೇನು ಐಡಿಯಾ ಯೂಸ್ ಮಾಡಬೇಕು ಅವನಿಗೆ ಹುಷಾರಿಲ್ದಿರ ಆಯಿತು ಅಂತಂದರೆ, ಅದಕ್ಕೆ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊತೀರಿ. ಆಲ್ಮೋಸ್ಟ್ ಅವ್ರಿಗೇನು ಹಾಕ್ದಿರ ಇರೋ ಹಾಗೆ ನೋಡ್ಕೊತೀರಿ. ಅದಕ್ಕೆ ಆದಷ್ಟು ಹೊರಗಡೆಗೂ ಕಳಿಸೋದಿಲ್ಲ ನಾನು, ಬೀದಿ ನಾಯಿಗಳು ಜಾಸ್ತಿ ಆಗಿರೋದ್ರಿಂದ. ಇನ್ನು ಕೆಲಸ ಎಲ್ಲ ಮಾಡಿದ್ನ ಹೇಳಿದ್ನಲ್ವ, ನೀರು ಜಾಸ್ತಿ ಕುಡಿತಾನೆ ಇರ್ತೀನಿ ಅಂತ ಹೇಳಿಬಿಟ್ಟು ಇವಾಗೂ ಅಷ್ಟೇ ನೋಡಿ 2 ಗ್ಲಾಸು 3 ಗ್ಲಾಸ್ ನೀರಷ್ಟು ಕುಡ್ದಿದ್ದೀನಿ. ಮತ್ತು ಈಗ ಜ್ಯೂಸ್ಕಾಯಿ ಅಂತ ಹೇಳಿದ್ನಲ್ವ, ಇದ್ರ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ಫ್ಲ್ಯಾಶ್ ಆಗ್ತಿಲ್ಲ, ಗೊತ್ತು ಬಟ್ ಏನು ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೆ ಕೇಳಿದೆ. ಇನ್ನು ಇದನ್ನು ಜ್ಯೂಸ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ. ತಗೊಂಬಂದ್ರಲ್ವ, ಮಾರ್ಕೆಟ್ ಒಳಗಡೆ ಹೋದವಾಗೂ ಬಿಸಿಲಿತ್ತು. ಇನ್ನು ಅಲ್ಲೇ ಜ್ಯೂಸ್ ಕುಡ್ಕೊಂಬರೋಣ ಅಂತಂದರೆ ಬೇಡ, ಮನೆಯಲ್ಲೇ ಅಮ್ಮ ಅಂದರು ಮನೆಗೆ ತೊಗೊಂಡು ಹೋಗ್ಬಿಟ್ಟು ಮಾಡೋಣ, ಫ್ರೆಶ್ ಆಗಿ ನಾವೇ ಮಾಡಿಕೊಂಡು ಕುಡಿಯೋಣ, ಬೇಕ್ರಿಗಳಲ್ಲೆಲ್ಲ ಬೇಡ ಅಂತಂದ್ರೆ. ಇನ್ನು ಅಮ್ಮ ಹಾಗೆ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ರು ಅಷ್ಟೇ. ಈ ದೋಸೆ ಇಡ್ಲಿ ಅಂದರೆ ಈ ಹೋಟ್ಲದ್ದು ಏನೂ ತಿನ್ನೋಕ್ಕೆ ಹೋಗಲ್ಲ, ಬೇಕ್ರಿ ಐಟಮ್ಸು ಏನೂ ತಿನ್ನೋದಕ್ಕೆ ಹೋಗಲ್ಲ. ಕುಡಿದ್ರೆ ಬಾದಾಮ್ ಹಾಲು ಕುಡಿತಾರೆ, ಇಲ್ಲ ಐಸ್ ಕ್ರೀಮ್ ತಿಂತಾರೆ. ಲಾಸ್ಟ್ ಅಂತಂದರೆ ನಾವು ಬೈದಿದ್ದೀವಿ ಅಂತಂದರೆ ಪಾನಿಪುರಿ ತಿಂತಾರೆ ಅಷ್ಟೇ. ಅದರಲ್ಲೂ ಪಾನಿಪುರಿ ಮಾತ್ರನೇ, ಇನ್ನು ಬೇಲ್ಪುರಿ ಅವೆಲ್ಲ ಏನು ತಿನ್ನೋದಕ್ಕೆ ಹೋಗಲ್ಲ. ಅಮ್ಮಗೇನೋ ಆ ರೀತಿ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅಮ್ಮಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೆಗೆ ತೊಗೊಂಬಂದೆ. ಇನ್ನು ಅದನ್ನು ಕಟ್ ಮಾಡ್ತಾ ಇದ್ದೆ. ನೋಡಿ ಅಮ್ಮ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಇನ್ನು ಬೈತಾ ಇದ್ದಾರೆ ನನಗೆ, ಬೆಳಗ್ಗೆಯಿಂದ ನನ್ನನ್ನೇ ವಿಡಿಯೋ ತೆಗಿತಾ ಇದೆಯಾ ಅಂತ ಹೇಳಿ. ಬಟ್ ನಾನು ತೆಗಿತಿರೋದು ಸ್ವಲ್ಪನೇ, ಅಂದರೆ ಅಮ್ಮ ಮುಂದೆ ತಗೊಂಡೋಗ್ತೀನಲ್ವ ಮೊಬೈಲು, ಅದಕ್ಕೆ ಅಮ್ಮ ಆ ರೀತಿ ಹೇಳೋದು. ಇನ್ನು ಟೋನಿ ಬ್ರೂನೋನು ತಣ್ಣಗಿದೆ ಅಂತ ಹೇಳಿ ಕೆಳಗಡೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನು ಮನೆ ಕ್ಲೀನ್ ಆಯಿತು. ಇದನ್ನು ತೊಗೊಂಬಂದು ನಮ್ಮ ಬ್ರೂನೋ ಮತ್ತೆ ಅಲ್ಲ ಹಾಕಿದ್ದಾನೆ. ಅವನಿಗೆ ಕಾಣಿಸ್ತು ಅಂದರೆ ಆ ಥರ ವೇಸ್ಟು ತೊಗೊಂಬಂದು ಹಾಕ್ತಾನೆ. ಇನ್ನು ಮನೆಯಲ್ಲಿ ಹಾಲು ಇರಲಿಲ್ಲ. ಅನಿಕನ ಕಳ್ಸೋಣ ಅಂತಂದರೆ ಟಯರ್ಡ್ ಆಗಿದೆ ಅವಳಿಗೆ. ಅದಕ್ಕೆ ನನಗೆ ಹಾಲು ಪೌಡ್ರು ಕಂಪಲ್ಸರಿ ಮನೆಯಲ್ಲಿ ಇಟ್ಟಿರ್ತೀನಿ. ನನಗಿಷ್ಟ
ಸುಮಾರು ಸ್ವೀಟ್ಗಳಿಗೆ ನಾನು ಹಾಲು ಪೌಡ್ರನ್ನ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ, ಆ ಫ್ಲೇವರು ಇಷ್ಟ. ಈ ಅಮೂಲ್ಯ ಅಂದ್ಕೊತೀನಿ ಅದು ಹಾಲು ಪೌಡ್ರ್ ಹೆಸರು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಅದೇ 3 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಎಲ್ರಿಗೂ ಸೇರಿ ಮಾಡಿದೆ. ತುಂಬ ಗಟ್ಟಿಯಾಗೂ ಬಂದಿತ್ತು ಜ್ಯೂಸು. ಬಟ್ 5 ಜನಕ್ಕೂ ಆಯಿತು. ನಮ್ಮ ಮನೆಯವ್ರು ಇರಲಿಲ್ವಾ, ಇನ್ನು ನಮಗೆ ಮಾತ್ರನೇ ಅಂತ ಹೇಳಿ ಮಾಡ್ಕೊಂಡಿದ್ದು. ಈ ಜ್ಯೂಸ್ ಏನಿದ್ರು ನಾವು ಫ್ರೆಶ್ ಆಗಿ ಅವಾಗಿಂದ ಆವಾಗ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೆಯವ್ರು ಇರಲಿಲ್ವಲ್ಲ, ಅವ್ರಿಗೆ ಒಂದು ಅರ್ಧ ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಅರ್ಧ ಇಲ್ಲ, ಒಂದು 1/4 ಭಾಗ ಅಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅವ್ರು ಬಂದವಾಗ ಬೇಕಂದರೆ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಈಗ ನಮಗೆ ಮಾಡ್ಕೊತಾ ಇದ್ದೆ ಜ್ಯೂಸು. ತುಂಬಾ ಚೆನ್ನಾಗಿ ಬಂದಿತ್ತು. ಶುಗರ್ ಹಾಕೋಣ ಅಂತ ಹೇಳಿ ಬಾಕ್ಸ್ ತೆಗೆದು ನೋಡಿದ್ರೆ ಅದರಲ್ಲಿ ಸಕ್ಕರೆ ಖಾಲಿ ಆಗಿತ್ತು. ನಾನು ಸುಮಾರು ಸಲ ಗಮನಿಸಿದ್ದೀನಿ, ಸಾರುಗಳು ಮಾಡೋವಾಗನೇ ಖಾರದ ಪುಡಿ, ಧನಿಯಾ ಪುಡಿ, ಇಲ್ಲಾಂತಂದರೆ ಬೇಳೆ ಏನಾದರೂ ಖಾಲಿ ಆಗಿರುತ್ತೆ. ಅರ್ಜೆಂಟಾಗಿ ಮಾಡಬೇಕು ಅನ್ನೋವಾಗಲೇ ಮತ್ತು ಸ್ವೀಟ್ ಆಗಲಿ, ಕಾಫಿ ಟೀ ಮಾಡೋವಾಗ ಸಕ್ಕರೆ ಖಾಲಿ ಆಗಿರುತ್ತೆ. ನನಗೆ ಹೀಗಾಗುತ್ತಾ ಇಲ್ಲಾಂತಂದರೆ ಬೇರೆಯವ್ರಿಗೂ ಇದೇ ರೀತಿ ಆಗುತ್ತಾ ತಿಳ್ಕೊಬೇಕಿತ್ತು. ಅದಕ್ಕೆ ನಿಮಗೂ ಹಾಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿ, ಅದ್ರ ಮೂಲಕ ನಾನು ತಿಳ್ಕೊತೀನಿ. ಇನ್ನು ಕವರಲ್ಲಿ ಇದ್ದಿದ್ದು ಸಕ್ಕರೆನ ಹಾಕಿ, ಹಾಲು ಪೌಡ್ರಲ್ಲಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ನ ಮಾಡಿದೆ. ನೀವು ನೋಡ್ದಂಗೆ ಆದರೆ ಜ್ಯೂಸ್ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕ್ರಿಯಲ್ಲೂ ಇಷ್ಟೊಂದು ಗಟ್ಟಿಯಾಗಿ ಬರಲ್ಲ ಅಂತ ಅಂದ್ಕೊತೀನಿ. ಜ್ಯೂಸ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಹೇಗಿತ್ತು ಅಂತ ನಮ್ಮ ಅನಿಕಾ ಹೇಳ್ತಾಳೆ, ಕೇಳಿಬೇಕಂದ್ರೆ. ಇನ್ನು ಅಮ್ಮಗೊಂದು ಗ್ಲಾಸು, ನನಗೆ ಮತ್ತು ಅನಿಕಾಗೆ 1 ಗ್ಲಾಸ್ 3 ಗ್ಲಾಸ್ ತೊಗೊಂಡು, ಇನ್ನು ನನ್ನ ಮಕ್ಕಳಿಬ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಏನೋ ತೊಗೊಂಬರ್ಬೇಕು ಅಂತ ಹೇಳಿ ಅವ್ರಿಗೆ ಈ ಚಂಬಲ್ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ಕೋಲ್ಡ್ ಆಗುತ್ತೆ, ಆವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇಟ್ಟೆ. ಈಗ ಬಂದು ನಾನು ಅಲ್ಲಿ ಕಿಟಕಿ ಕಡೆ ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ, ಸಂಜೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೆ. ಟೈಮ್ ಬಂದು 5:30 6 ಗಂಟೆ ಆಗಿತ್ತು. ಇನ್ನು ಅನಿಕಾಗೆ ಅಮ್ಮಗೆ ನಾವು ಒಂದು ಸ್ವಲ್ಪ ಕೂಲಾಗಿ ಟೇಸ್ಟಿಯಾಗಿರೋ ಜ್ಯೂಸ್ನ ಕುಡಿದು ಬಿಡೋಣ. ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಲು ಪೌಡ್ರ್ ಹಾಕಿಬಿಟ್ಟು ಈ ರೀತಿ ಜ್ಯೂಸ್ ಕಾಯಾಗಲಿ ಇಲ್ಲ ಬೇರೆ ಯಾವುದಕ್ಕಾದ್ರೂ ಸರಿ, ಹಾಲು ಹಾಕೋ ಬದಲು ಹಾಲನ್ನ ಸ್ಕಿಪ್ ಮಾಡಿ ನಾವು ಹಾಲು ಪೌಡ್ರ್ ಹಾಕ್ಕೊಂಡು ಮಾಡೋದ್ರಿಂದ ರುಚಿನೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೂ ಅಷ್ಟೇ. ಒಂದ್ಸಲಿ ಟ್ರೈ ಮಾಡಿ. ಮತ್ತು ನಾನು ತಗೊತಾ ಇದ್ದೆ ಕುಡಿಯೋಣ ಅಂತ ಹೇಳಿ. ಅನಿಕನ ಕೇಳ್ತಿದ್ದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಅದನ್ನೇ ಹೇಳ್ತಿದ್ದೆ, ವೀಡಿಯೋಗಾಗಿ ಹೇಳಬೇಡ, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳು, ಇಲ್ಲಾಂದರೆ ಇಲ್ಲ ಅಂತ ಹೇಳು ಅಂತಂದರೆ, ಇಲ್ಲ ಅತ್ತೆ ಚೆನ್ನಾಗಿದೆ ಅಂತಂದ್ಲು. ಅವಳಿಗೆ ಹಾಲು ಪೌಡ್ರಲ್ಲಿ ನಾನು ಕೋವಾ ಮಾಡ್ತೀನಿ, ಅದು ತುಂಬ ಇಷ್ಟ. ಕೇಳ್ತಾ ಇದ್ದಾಳೆ, ಫ್ರೀ ಮಾಡಿಕೊಂಡು ಮಾಡಿಕೊಡ್ಬೇಕು. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.